ಬಿಜೆಪಿ ಅಧಿಕಾರಕ್ಕೆ ಬರ್ತದಲ್ಲ, ನನ್ನ ಮಾತುಗಳು, ನನ್ನ ಭಾವನೆಗಳು ಹೇಗಿರ್ಬೇಕಂದ್ರೆ, ನನ್ನ ಸರ್ಕಾರ ನಾಳೆ ಬಂದರೂ ಕೂಡ ಈ ಭಾಷಣವನ್ನು ಇಟ್ಕೊಂಡು ನಾಳೆ ಮಾತಾಡ್ಬೇಕು ಯಾರಾದ್ರು. ನಾನಿಲ್ಲಿ ಕಾಂಗ್ರೆಸ್ ಅನ್ನು ಮಾತ್ರ ಈ ರೀತಿ ಟೀಕೆ ಮಾಡೋದಲ್ಲ. ನಾವು ಬಂದಾಗ ಈ ಏನು ಟೀಕೆ ಮಾಡಿದ್ದೇವೋ ಇವರು ಮಾಡದೇ ಇದ್ರೆ ಅದಕ್ಕೆ ಉತ್ತರ ನಾನು ಕೊಡಬೇಕಾಗತ್ತೆ. ಆವತ್ತು ದಲಿತರ ಸಮಸ್ಯೆಗಳು ಇದೇ ರೀತಿ ಇವೆ, ಇದೇ ಸಮಸ್ಯೆಗಳು ಆವತ್ತು ಇವೆ ಅಂತ ಯಾರು ನಮ್ಮ ಹತ್ರ ಬರಬಾರದು. ಯಾಕೆ? ಪರಿಹಾರ ನಾವಾದ್ರೂ ಕೊಡ್ಬೇಕಲ್ಲ. ಇದನ್ನ ಗಮನದಲ್ಲಿಟ್ಕೊಂಡು, ಯಾಕಂತಂದ್ರೆ ನಾನು ಸ್ವಲ್ಪ ಪ್ರಜ್ಞೆ ಇಟ್ಟು ಮಾತಾಡ್ತೇನೆ. ಸಿದ್ದರಾಮಯ್ಯನವ್ರ ತರ ಆಗ್ಲಿ, ಮಹದೇವಪ್ಪನವ್ರ ತರ ಆಗ್ಲಿ, ಪ್ರಿಯಾಂಕಾ ಖರ್ಗೆ ಅವ್ರ ತರ ಆಗ್ಲಿ ಪ್ರಜ್ಞೆ ಇಲ್ಲದೆ ನಾನು ಮಾತಾಡೋದಿಲ್ಲ. ಅದಕ್ಕೆ ದಲಿತ ಸಮುದಾಯಗಳು ಸೇರಿ ಸ್ವಲ್ಪ ಅವರಿಗೆ ಪ್ರಜ್ಞೆಯನ್ನು ಕಲಿಸ್ಕೊಡುವಂತ ಕೆಲಸವನ್ನು ಮಾಡಬೇಕಾಗ್ತದೆ. ಅದು ಇವತ್ತಿಂದ ಪ್ರಾರಂಭ ಮಾಡಿದ್ದಾರೆ ಅನೇಕ ಮುಖಂಡರು ಜೊತೆಗೆ. ಸರ್, ಸಭೆಯ ಹೊರತಾಗಿ ಒಂದು ಪ್ರಶ್ನೆ. ಮಾರ್ಚ್ 6ರಿಂದ ಗುತ್ತಿಗೆದಾರರು ಮುಷ್ಕರಕ್ಕೆ ರೆಡಿ ಆಗ್ತಿದ್ದಾರೆ. ಅದರಿಂದ ಗೊತ್ತಾಗತ್ತಲ್ಲ ಗುತ್ತಿಗೆ ಹೆಂಗ್ ನಡೆದಿತ್ತು ಅಂತ. ಯಾರ್ಯಾರನ್ನ ಗುತ್ತಿಗೆ ತಗೊಂಡಿದ್ರು ಈಗ ಅವರ ತಲೆಗಳಿಗೆಲ್ಲ ಬರ್ತದಲ್ಲ. ಹೇಳಿತಾರಲ್ಲ, 36,000 ಕೋಟಿ ಪೆಂಡಿಂಗ್ ಇದೆ, 80% ಕೊಡ್ತೀವಿ ಅಂತಂದ್ರು ಬಿಲ್ ಆಗ್ತಾ ಇಲ್ಲ. ಅಲ್ಲ, ಡಿಮ್ಯಾಂಡ್ 80% ಇದೆ. ನಾವು ಆ ರೀತಿ ಅಷ್ಟು ಕೊಡಕ್ ಆಗೋದಿಲ್ಲ. ಯಾಕಂದ್ರೆ ನಾವು ಎಲ್ಲ ಹಣ ಕಳ್ಕೊಂಡು ಕೊಡ್ತಿದ್ದೀವಿ. ಆದ್ರೆ ಒತ್ತಾಯಗಳು ಹಿಂಗ್ ಬಂದ್ರೆ ನಾವೇನ್ ಮಾಡೋದು? ನಾವು ಸೂಸೈಡ್ ಮಾಡ್ಕೊಳ್ಳೋಂಥ ಪರಿಸ್ಥಿತಿಗೆ ಬಂದಿದ್ದೀವಿ ಅಂತ ಅವರೇ ಹೇಳ್ತಾವ್ರಲ್ಲ. ಅದಕ್ಕೆ ಯಾಕೆ ಉತ್ತರ ಕೊಡಕ್ ಸಾಧ್ಯ ಇಲ್ಲ ಮುಖ್ಯಮಂತ್ರಿಗಳಿಗೆ ಮತ್ತು ಆ ಸರ್ಕಾರಕ್ಕೆ? ಕಾಂಟ್ರಾಕ್ಟ್ಗಳು ನೋಡಿದಿರಲ್ಲ, ಎಲ್ಲಾ ಡಿಪಾರ್ಟ್ಮೆಂಟ್ಗಳಲ್ಲೂ ಈಗ ಯಾವ್ದಾದ್ರು ಕಾಂಟ್ರಾಕ್ಟ್ ಬರ್ಬೇಕಂತಂದ್ರೆ 3 ಸಾರಿ 4 ಸಾರಿ ಟೆಂಡರ್ ಕ್ಯಾನ್ಸಲ್ ಆಗಿ ಬರ್ತದೆ. ಯಾಕೆ ಬರ್ತವೆ ಅಂದ್ರೆ ಯಾರು ಅವ್ರಿಗೆ ಕೇಳಿದಷ್ಟು ಹಣ ಕೊಡ್ಲಿಕ್ಕೆ ಸಾಧ್ಯ ಒಪ್ಪಲ್ವೋ ಆವಾಗ ಟೆಂಡರ್ ಕ್ಯಾನ್ಸಲ್ ಆಗುತ್ತೆ. ಯಾರಾದ್ರೂ ಒಬ್ಬರು ಗಟ್ಟಿ ಮನಸ್ಸು ಮಾಡಿ ಆಯ್ತು ನಿಮ್ಗೆ ಕೊಡ್ತೀನಿ ಅಂದ್ರೆ ಆ ಟೆಂಡರ್ ಮಾತ್ರ ಕ್ಲಿಯರ್ ಆಗುತ್ತೆ. ಬೇರೆ ಯಾವ ಟೆಂಡರ್ಗಳಾಗೋದೇ ಇಲ್ಲ. ಹೋದ ವರ್ಷ ಟೆಂಡರ್ಗಳಾಗಿ ಇಷ್ಟೊತ್ತಿಗೆ ಕೆಲಸ ಮುಗಿಬೇಕಾಗಿದ್ದವು ಕೂಡ ಇನ್ನೂ ಟೆಂಡರ್ ಆಗಿಲ್ಲ. ಯಾಕೆ ಅಂತಂದ್ರೆ ಅವರಿಗೆ ತಲುಪಬೇಕಾದನ್ನ ತಲುಪಿಸುವಂತ ಜನಗಳು ಸಿಕ್ಕಲೇ ಇಲ್ಲ. ಅಂದ್ರೆ ಟೆಂಡರ್ ಕ್ಯಾನ್ಸಲ್, ರೀಟೆಂಡರ್ ಸೆಕೆಂಡ್ ಟೈಮ್, ತಿರುಗಿ ರೀಟೆಂಡರ್ ಥರ್ಡ್ ಟೈಮ್, ಫೋರ್ತ್ ಟೈಮ್ಗೆ ಅಕ್ಸೆಪ್ಟ್ ಆಗಿದೆ ಅಂದ್ರೆ ಅಲ್ಲಿಗೆ ಯಾರೋ ಪಾಪ ಬಲೆಗೆ ಬಿದ್ದಿದ್ದಾನೆ ಅಂತ ಅರ್ಥ. ಇಂಥ ಪರಿಸ್ಥಿತಿ ಇದೆ.